ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಪ್ರಾಡಕ್ಟ್ನ ರಿವ್ಯೂ ಮಾಡೋಣ ಅಂತ ತಂದಿದ್ದೀನಿ. ಇದು ಬಂದು ಮಿಂತ್ರಾಯಿಂದ ರಿಸೀವ್ ಆಗಿರುವಂಥದ್ದು. ತುಂಬ ಅಂದರೆ ತುಂಬ ಇಯರ್ಸಿಂದ ಪರ್ಚೇಸ್ ಮಾಡಬೇಕು ಅಂತ ಇದ್ದಿದ್ದು ಪ್ರಾಡಕ್ಟ್ ಇದು. LA ಗರ್ಲ್ ಅವ್ರದ್ದು. ನಾನು ಮೊದಲು ಮಾಡ್ತಿದ್ದಿದ್ದು ಫೌಂಡೇಶನ್ಸ್ ಬಂದು ಫಾರೆವರ್ 52 ಯೂಸ್ ಮಾಡ್ತಿದ್ದೆ, ಲ್ಯಾಕ್ಮಿ ಯೂಸ್ ಮಾಡ್ತಿದ್ದೆ, ಮೆಬ್ಲೈನ್. ಇದು ಮೂರನ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ಇದು ಬಿಟ್ಟು ಬೇರೆ ಯಾವುದೇ ಫೌಂಡೇಶನ್ನ ನಾನು ಯೂಸ್ ಮಾಡಿರಲಿಲ್ಲ. ನನಗೆ ಇದು LA ಗರ್ಲ್ ಅನ್ನೋದು ತುಂಬ ದಿನದಿಂದ ತಗೋಬೇಕು ಅಂತ ಇತ್ತು. ಬೀಚ್ ಪರ್ಚೇಸ್ ಮಾಡಿರೋದು ನಾನು ಶೇಡಿದು. ನಿಮ್ಮ ಶೇಡ್ ನೋಡಿಕೊಂಡು ನೀವು ಪರ್ಚೇಸ್ ಮಾಡಿಕೊಡಿ. ಇದು ನನಗೆ 1120 ಸಮಥಿಂಗ್ ಬಿತ್ತು, 1120 ಅರೌಂಡ್ ಬಿದ್ದಿದೆ. ಸೊ ವರ್ತ್ ದ ಪ್ರೈಸ್ ಅಂತ ಹೇಳ್ಬೋದು. ನೋಡ್ಕೊಂಡು ಪರ್ಚೇಸ್ ಮಾಡಿ. ಆಫರ್ಸ್ಗೆಲ್ಲ ಬಿಟ್ಟಾಗ ನಂದು ಡಸ್ಕಿ ಟೋನ್ ಆಗಿರುತ್ತೆ, ಮೀಡಿಯಮ್ ಟು ಡಸ್ಕಿ ಟೋನ್ ಆಗಿರುತ್ತೆ. ಸೊ ನಾನು ಇದನ್ನು ತೊಗೊಂಡಿದ್ದೀನಿ. ಮತ್ತು ಇದು ಫುಲ್ ಕವರೇಜ್ ಕೊಡುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನಾನು ತುಂಬ ವೀಡಿಯೋಸ್ನ ನೋಡಿ, ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ನೋಡಿ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿರುವಂಥದ್ದು. ನನಗೆ ಈಗ ಕರೆಂಟ್ ಫೇವ್ರೇಟ್ ಯಾವುದಂದರೆ ಫಾರೆವರ್ 52. ತುಂಬ ದಿನಗಳಿಂದ ಯೂಸ್ ಮಾಡ್ತಿದ್ದೀನಿ, ಇಯರ್ಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇದರದ್ದು ಪ್ಯಾಕೇಜಿಂಗ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಓಪನ್ ಮಾಡ್ತಿದ್ದೀನಿ. ನಿಮಗೆ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗಿಲ್ಲ ಅಂದರೆ ನಿಮ್ಮ ಸ್ಕಿನ್ ಟೋನ್ಗಿಂತ ಒಂದು ಶೇಡ್ ಅಂದರೆ ಡಾರ್ಕರ್ ತಗೊಳ್ಳಿ, ಒಂದು ಶೇಡ್ ಲೈಟರ್ ತಗೊಳ್ಳಿ. ಈ ರೀತಿ ನೀವು ಮಿಕ್ಸ್ ಮಾಡಿಕೊಂಡು ನಿಮ್ಮ ಶೇಡ್ನ ನೀವು ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ವ, ಈ ರೀತಿ ಇದೆ. ತುಂಬ ಈಸಿಯಾಗಿ ಓಪನ್ ಆಗುತ್ತೆ. ಪಂಪಿಂಗ್ ಟೈಪ್ ಕೊಟ್ಟಿದ್ದಾರೆ ಇದರಲ್ಲಿ. ನೋಡ್ತಿರೋದು ಒಂದು ಪಂಪ್ ತಗೊಳ್ಳಿ ಸಾಕು, ತುಂಬಾ ಜಾಸ್ತಿ ಆಗುತ್ತೆ. ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ. ರನ್ನಿ ಇದೆ, ತುಂಬ ತಿಕ್ಕ ಕನ್ಸಿಸ್ಟೆನ್ಸಿ ಇಲ್ಲ, ರನ್ನಿ ಇದೆ ಇದು ಫೌಂಡೇಶನ್. ನಿಮಗೇನೇ ಡಾರ್ಕ್ ಸ್ಪಾಟ್ಸ್ ಇರಲಿ ಎಲ್ಲ ಕೂಡ ಹೈಡ್ ಮಾಡುತ್ತೆ ಈ ಫೌಂಡೇಶನ್. ನಾನು ಒಂದು ಸ್ವಲ್ಪ ನನ್ನ ಸ್ಕಿನ್ಗಿಂತ ಲೈಟ್ ಆಯಿತು ಅಂತ ಅನಿಸ್ತು. ಬಟ್ ಒಂದು ಲೇಯರ್ ಆಕ್ಸಿಡೈಸ್ ಆಗುತ್ತಲ್ವ, ಸೊ ಆವಾಗ ಅದು ಪರ್ಫೆಕ್ಟ್ ನನ್ನ ಸ್ಕಿನ್ ಟೋನಿಗೆ ಆಗುತ್ತೆ. ನೋಡ್ತಿದ್ದೀರಲ್ವ, ನನ್ನ ಸ್ಕಿನ್ ಈ ರೀತಿ ಇದೆ, ತುಂಬ ಪೋರ್ಸ್ ಇದೆ, ನನಗೆ ಪಿಂಪಲ್ಸ್ ಇದೆ. ಸೊ ನಾನು ನಿಮಗೆ ಒಂದು ಕಡೆ ಅಪ್ಲೈ ಮಾಡಿ ಡಿಫ್ರೆನ್ಸ್ನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ನೋಡ್ತಿರ್ಬೋದು, ಇದು ಅಪ್ಲೈ ಮಾಡಿ ಆದಮೇಲೆ ನಾನು ಯಾವುದೇ ರೀತಿ ಬ್ಲೆಂಡರ್ ಆಗಲಿ ಯಾವುದ್ರಲ್ಲೂ ಆಗಲಿ ನಾನು ಬ್ಲೆಂಡ್ ಮಾಡಿಲ್ಲ. ನನ್ನ ಹ್ಯಾಂಡಲ್ಲೇ ನಾನು ಬ್ಲೆಂಡ್ ಮಾಡಿರುವಂಥದ್ದು. ಇನ್ನೂ ಸ್ವಲ್ಪ ಕ್ಲೀನಾಗಿ ಬ್ಲೆಂಡ್ ಮಾಡಬೇಕಿತ್ತು. ನಾನು ಟೈಮ್ ಇಲ್ಲದೆ ಇರುವ ಕಾರಣ ಈ ರೀತಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಭೂತ ಥರ ಇದೆ ಅಂತ ಅಂದ್ಕೊಳ್ಬೇಡಿ. ಸ್ವಲ್ಪ ನೀವು ಕ್ಲಿಯರಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಸೇಮ್ ನಿಮ್ಮ ಸ್ಕಿನ್ ಟೋನ್ ಕಲರಿಗೆ ಮ್ಯಾಚ್ ಆಗುತ್ತೆ. ನೋಡ್ತಿದ್ದೀರಲ್ವ, ನನ್ನ ಹ್ಯಾಂಡಲ್ಲಿ ಇಡ್ತಿದ್ದೀನಿ, ನಿಮಗೆ ಕಾಣುತ್ತೆ ನನ್ನ ಹ್ಯಾಂಡ್ ಕೂಡ ಸಿಮಿಲರ್ ಅದೇ ಕಲರಲ್ಲಿದೆ ಅಂತ. ನನ್ನ ಸ್ಕಿನ್ನೇ ಒಂದು ಕಲರ್ ಆಗಿದೆ, ಟ್ಯಾನ್ ಆಗಿ, ನನ್ನ ಹ್ಯಾಂಡ್ಸೇ ಬೇರೆ ಕಲರ್ ಇದೆ. ಸೊ ಬ್ಲೆಂಡ್ ಆದಮೇಲೆ ಕ್ಲಿಯರಾಗಿ ಫೇಸ್ ಪೂರ್ತಿ ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಎಷ್ಟು ಹವರ್ ಸ್ಟೇ ಆಗುತ್ತೆ